ಯಾವುದೇ ಅನವಶ್ಯಕ ರಾಜಕೀಯ ಊಹಾಪೋಹ ಚರ್ಚೆಗಳು ಎಂದು ಜೀವನದಲ್ಲಿ ಹೋಗಿಲ್ಲ. ಏನೇ ಒಂದು ಮಾತಾಡಬೇಕಾದ್ರೂ ದಾಖಲಾತಿ ಇಟ್ಕೊಂಡು ಆ ದಾಖಲಾತಿ ಇಲ್ಲದಿದ್ದರೆ ವ್ಯವಸ್ಥಿತ ಪ್ರಯತ್ನ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳು ಏನಾಗೋದಿಲ್ಲ ಅವರು ಕೂಡ ನಮಗೆ ಫೋನ್ ಮಾಡಿ ಕಾಫಿ ಅಥವಾ ಚಹಾ ಕೊಟ್ಟು ದಾಖಲಾತಿ ಕೊಡ್ತಾರೆ. RTI ಅಲ್ಲ ನೀವು ಮಾಡಿರಿ ಅಂತೇಳಿ ಅಷ್ಟೇ ಅಲ್ಲ. ಒಂದು ಸಲ ನಾವು ಆಫೀಸಲ್ಲಿ ಭೇಟಿಯಾದರೆ ಮುಂದೆ ಏನೇ ಪ್ರಶ್ನೆಗಳು ಬಂದರೂ ಕೂಡ ನಾವು ಬೇರೆ ಕಡೆಗೆ ಅವರೇ ನಾವು ಕೂಡಿಕಟ್ಟಾಗಿ ಮಾಡ್ತೀವಿ. ಸೊ ಅದಕ್ಕೆ ನನ್ನ ಅಭಿಪ್ರಾಯದೊಳಗೆ ಇಲ್ಲಿ ಯಾವ ರಾಜಕೀಯದಾರ ಏನಿದ್ದಾರೆ ಅದನ್ನು ನೀವು ಇವರು ಕೂಡ ತೆಗಿಬೇಕು. ಯಾಕಂದರೆ ನಾನು ಅನವಶ್ಯಕ ಯಾರ ಬಗ್ಗೆ ಏನೂ ಆರೋಪ ಮಾಡೋದಿಲ್ಲ. ಆದರೆ ಏನಾದರೂ ಎವಿಡೆನ್ಸ್ ಬಂದರೆ ಅವ್ರನ್ನ ಬಿಡೋದಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ MLA MP ಅವ್ರಿಗೆ ಕೇಳಿದ್ರೆ ನೀವು ಪ್ರಶ್ನೆ ಯಾಕೆ ಆಗ್ತಾ ಇದೆ ಇಲ್ಲಿ? ಯಾಕಂದರೆ ನಮ್ಮ ದೇಶದ ಹೆಚ್ಚು ಜನ ಬಡವರಿದ್ದಾರೆ. ಅವರ ಜೀವನ ಅವಲಂಬನ ಆಗಿರೋದು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ. ಜಲ್ಲು, ಜಂಗಲು, ಜಮೀನು, ಖನಿಜ, ಬೀಜ. ಇಲ್ಲಿ ಮಾಡಬಾರದ ಕೆಲಸಗಳನ್ನ ಮಾಡಲಿಕ್ಕೆ ಬಂದವರೇ ಇದ್ದಾರೆ. ಅಧ್ಯಯನ ಆಗಬೇಕಾಗ್ತದೆ. ಅದು ಯಾಕಾಯಿತು, ಏನಿತ್ತು ಅನ್ನೋದನ್ನ ಅವ್ರಿಗೆ ಕೇಳಿ, ನೀವು ಕೇಳ್ರಿ, ನೀವು ಬಿಡಬೇಡ್ರಿ. ಯಾಕಂದರೆ ಅಲ್ಲಿ ಹೋಗಿದ್ದು ಈ ಗಾಲಿ ಜನಾರ್ದನ ಹೆಗಡೆ ಅಕ್ರಮ ಸಂಪಾದನೆ ಮಾಡಿ ಉದ್ದಡತನದಿಂದ ಮಾತಾಡಲಿಕ್ಕಲ್ಲ. ಮತ್ತು ಅಂಥವ್ರು ಯಾರೇ ಇರಲಿ ನೀವು ನಾವು ಕುಡ್ಕೊಂಡು ಜೈಲಿಗೆ ಕಳಿಸ್ಬೇಕು ಹೊರತಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರಲಿಕ್ಕೆ ಅಯೋಗ್ಯರು. ನೀವು ಕೇಳಿ, ನನಗೆ ಗೊತ್ತಿಲ್ಲ ಸರ್. ನನ್ನ ಉತ್ತರ ಏನಂದರೆ ನನಗೆ ಯಾರಿದ್ದಾರೆ ಏನಿದ್ದಾರೆ ಗೊತ್ತಿಲ್ಲ. ಅದನ್ನು ಇಲ್ಲಿಯವರು ಹೇಳಬೇಕು. ಮತ್ತು ಅದು ಮುಂದೆ ನೀವು ಕೂಡ ಪ್ರಯತ್ನ ಮಾಡಿ ನಮ್ಮ ಅನುಭವದ ಆಧಾರ ಮೇಲೆ ಯಾವ ರೀತಿ ಅವ್ರನ್ನ ಹಿಡಿಬೇಕು, ಯಾವ ರೀತಿ ಮಾಡಬೇಕು ಅಂತ ನಾವು ಕೂಡ ಹೇಳ್ತೇವೆ. ನಮ್ಮ ಪ್ರಶ್ನೆ ಏನು ಅಂದರೆ ಆ ಪ್ರಶ್ನಿಲ್ಲ. ಇಂತಹ ಪ್ರಕರಣದಲ್ಲಿ ಇಲ್ಲಿನ ಸ್ಥಳೀಯ ರೈತ ಮುಖಂಡರಿಗಾಗಲಿ ಸೋಕಾಲ್ಡ್ ಇವರು ಲಕ್ಷ್ಮೀನಾರಾಯಣ ರೆಡ್ಡಿ ಕೂತಿದ್ದಾರಲ್ಲ, ಕಾಮೆಂಟು ಪ್ರಶ್ನೆನು ಯಾವ್ದಾದ್ರು ತಿಳ್ಕೋಬಹುದು. ಎಲ್ಲ ಯಾಕಂದ್ರೆ ಒಂದು ದುರಂತ ಏನು ನಡೀತಾ ಇದೆ, ನೀವು ಅದನ್ನು ಬಹಳ ಪ್ರಭಾವಶಾಲಿಯಾಗಿ ನಾವು ಹೋಗ್ತೀವಿ ಅದರ ಜೊತೆಗೆ. ಆದರೆ ಅದು ಏನಾಗಿದೆ ಅನ್ನೋದನ್ನು ಹೊರಗೆ ತರಬೇಕಾದ್ರೆ ನಾವು ಯಾರಾದರೂ ಮಾಲೀಕರು ಏನಿದೆ ಜವಾಬ್ದಾರಿ ತರಬೇಕಾಗ್ತದೆ. ಅದನ್ನು ವ್ಯವಸ್ಥಿತ ಪ್ರಯತ್ನ ಮಾಡಬೇಕಾಗ್ತದೆ. ಮಾಹಿತಿ ಕಲೆ ಹಾಕಬೇಕಾಗ್ತದೆ. ಇಲ್ಲಿಯವರೆಗೆ ಈ 4 ಸರ್ಕಾರಿ ಅಧಿಕಾರಿಗಳು ಏನೋ ಚಂದ್ರಲೋಕದ ಕೆಲಸ ಅನ್ನುವಾಗೆ ಯಾವುದೇ ದಾಖಲಾತಿಗಳನ್ನು ಕೊಡ್ತಿದ್ದಿಲ್ಲ. ಮೊದಲು ರಾಷ್ಟ್ರ ಮಟ್ಟದೊಳಗೆ ನಾವೆಲ್ಲ ಹೋರಾಟ ಮಾಡಿ RTI ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ಈಗ ನಿಮಗೂ ಅದೊಂದು ದೊಡ್ಡ ಸಾಧನೆ ಇದೆ, ಇವರಿಗೂ ಇದೆ. ಅದನ್ನು ನೀವು ಮಾಡ್ಕೊಳ್ಬೇಕು. ಯಾಕಂದರೆ ನಾನಿಲ್ಲಿ ಜನರಲ್ ಆಗಿ ಮಾತಾಡಲಿಕ್ಕೆ ಇವರ ಹಳ್ಳಿಯೊಳಗೆ ಏನಾಗ್ತಾ ಇದೆ ಆ ಸಮಯದೊಳಗೆ ನೀವು ಇಲ್ಲಿ ಆದಂಥ ಒಂದು ದುರಂತ ದೊಡ್ಡ ರಾಜಮಟ್ಟ ಯಾಕಾಗಿದೆ ಚಿಂತನೆ ಮಾಡಿ. ಯಾಕಂದರೆ ಯಾವುದು ಗೊತ್ತಿದೆ, ಯಾವುದ್ರ ಬಗ್ಗೆ ನಮ್ಗೆ ಏನಾದರೂ ಇದೆ ಅದ್ರ ಬಗ್ಗೆ ನಾವು ಮಾತಾಡೋದು.